ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ನೋಡಿದ ತಕ್ಷಣ ತಲೆ ತಿರುಗ್ದಂಗೆ ಆಗುತ್ತೆ. ಗಾಳಿಗೆ ಪೂರ್ತಿ ಎಲೆ ಬಂದು ಒಳಗೆ ಬಿದ್ದಿರುತ್ತೆ, ಹೊರಗೂ ಅಷ್ಟೇ ಇರುತ್ತೆ. ಸಿಂಬನಿಗೆ ಇವತ್ತು ನಾನೇ ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಎದ್ದ ತಕ್ಷಣ ಫಸ್ಟು ಬಿಸ್ಕೆಟ್ ಹಾಕಿಬಿಡ್ತಾರೆ. ಇವತ್ತು ಅವರು ಹಾಕಿಲ್ಲ, ನೀನೇ ಹಾಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾನೇ ಹಾಕ್ತಾಯಿದ್ದೀನಿ. ಹಾಗೆ ಅವರು ಕೂಡ ಎದ್ದಿದ್ದಾರೆ, ಅವರಿಗೂ ಟೀ ಕೂಡ ಮಾಡಿ ಕೊಡಬೇಕು. ನಾನು ಬಿಸಿ ನೀರು ಏನೂ ಕುಡ್ದಿಲ್ಲ. ನಾನು ನಮ್ಮನೆಯವ್ರು ಬಿಸ್ಕೆಟ್ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವರು ಬೆಳಗ್ಗೆ ಎದ್ದು ಬಂದವರು, ನೀರು ಕುಡಿಯೋಕ್ಕೆ ಬಂದವರು. ಸಿಂಬನಿಗೆ ಒಂದು ಸಲ ನೋಡಿ ಅವನನ್ನು ಬಿಸ್ಕೆಟ್ ಹಾಕಿ ಬರ್ತಾರೆ. ಇವತ್ತು ಯಾಕೋ ಮರ್ತೋಗಿದೆಯಂತೆ, ನೀನೇ ಹಾಕು ಅಂದ್ರಲ್ವ, ನಾನೇ ಹಾಕ್ತಾಯಿದ್ದೀನಿ ಇವತ್ತು. ಇವರಿಗೂ ಟೀ ಮಾಡಿಕೊಟ್ಟೆ. ನಾನು ಈಗ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ನಂಗೆ ತುಂಬ ಜನ ಹೇಳ್ತೀರಾ, ನಿಂತ್ಕೊಂಡು ನೀರು ಕುಡಿಬೇಡಿ ಕೃಪಾ ಅಂತ. ನನಗೆ ಒಂದೊಂದು ಸಲ ನೆನಪಾಗುತ್ತೆ, ಒಂದೊಂದು ಸಲ ನಂಗೆ ಅದೊಂಥರ ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ. ಅವ್ರು ಟೀ ಕುಡಿತಿರ್ತಾರೆ, ನಾನು ನಿಂತ್ಕೊಂಡು ನೀರು ಕುಡಿತಿರ್ತೀನಿ. ಇಲ್ಲ ಅವ್ರ ಊರಿಗೆ ಹೋದ್ಮೇಲೆ ನಾನು ನೀರು ಕುಡಿತಿರ್ತೀನಿ. ಒಂದೊಂದು ಸಲ ನೀರು ಕುಡಿಯೋಕ್ಕೂ ಟೈಮ್ ಇರಲ್ಲಲ್ಲ, ಆವಾಗ ಕೆಲಸ ಮಾಡ್ತಾ ನೀರು ಕುಡಿತಾ ಇರ್ತೀನಿ. ಮತ್ತು ಒಂದು ನನ್ನ ಕೆಟ್ಟ ಅಭ್ಯಾಸ ಏನಂದರೆ, ನಾನು ಬೆಳಗ್ಗೆ ಎಷ್ಟು ನೀರು ಕುಡಿತೀನೋ ಅಷ್ಟೇ ನೀರು ಕುಡಿಯೋದು. ತಿಂಡಿ ಆದಮೇಲೆ ಒಂದು ಲೋಟ, ಇಲ್ಲ ಊಟ ಆದಮೇಲೆ ಒಂದು ಲೋಟ ಕುಡಿತೀನಿ. ಇವಾಗ ಅದು ಇದು ಅಂತ ಹೆಲ್ದಿ ಡ್ರಿಂಕ್ ಕುಡಿಯೋದಕ್ಕೆ ಅಟ್ಲೀಸ್ಟ್ ನನ್ನ ಬಾಡಿಗೆ ನೀರು ಹೋಗುತ್ತೆ. ನಾನು ಸ್ವಲ್ಪ ನೀರು ಕಮ್ಮಿನೇ ಕುಡಿಯೋದು. ಹಾಗೆ ಇವತ್ತು ತಿಂಡಿ ಬಂದು ರೊಟ್ಟಿಗೆ ಉಕ್ಕುರ್ಕಿ ಇಟ್ಟಿದ್ದೀನಿ ನಾನು, ಅನ್ನನ ಬೇಯೋದಕ್ಕೆ ಅಂತ. ಹಾಗೆ ನೆನ್ನೆ ಹೀರೆಕಾಯಿ ತೊಗೊಂಡು ಬಂದಿದ್ದರು, ತುಂಬ ಫ್ರೆಶ್ ಆಗಿತ್ತು. ಹಾಗಾಗಿ ಅದನ್ನು ಪಲ್ಯ ಮಾಡಿ ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ. ಮತ್ತು ಅದರ ಸಿಪ್ಪೆಯಲ್ಲೂ ಕೂಡ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿದೆ, ಮಾಡಿದರೆ ತಿಂತೀರಲ್ವಾ ಅಂತ. ಹ್ಞೂ ಅಂತ ಹೇಳಿದ್ರು. ಅದಕ್ಕೆ ಅದರ ಚಟ್ನಿನೂ ಕೂಡ ಮಾಡ್ತೀನಿ. ಯಾರಾದರೂ ಪ್ರೆಗ್ನೆಂಟ್ ಇರೋರು ಇದ್ದರೆ, ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ತೋರಿಸ್ತೀನಲ್ವ, ಆ ಚಟ್ನಿನ ಮಾಡಿ ತಿನ್ನಿ, ತುಂಬ ಒಳ್ಳೆಯದು. ಅದರಲ್ಲಿ ನಾರಿನಂಶ ಇರೋದ್ರಿಂದ ತುಂಬ ಒಳ್ಳೆಯದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಆ ಚಟ್ನಿನ ಕಲಿಸ್ಕೊಂಡು ತಿನ್ಬೋದು. ರೊಟ್ಟಿಗಂತೂ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ. ನನಗೆ ಅಕ್ಕಿ ರೊಟ್ಟಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮಾಡಿದೆ ಕೂಡ ತುಂಬ ದಿನ ಆಗಿತ್ತು. ಚಿನ್ನಿ ಇದ್ದರೆ ನಾನು ಚಿನ್ನಿ ತಿಂತೀವಿ, ಹಾಗಾಗಿ ನಾನು ಮಾಡ್ತೀನಿ. ನಮ್ಮನೆಯವರು ಅವರು ನಮ್ಮ ಶ್ರೇಯು ಥರನೇ, ಸ್ವಲ್ಪ ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ತಿಂತಾರೆ, ಬಾಕಿದನ್ನೆಲ್ಲ ಅವರು ತಿನ್ನೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ಮಾಡಿ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ, ನಾನೊಬ್ಳಿಗೆ ಮತ್ತು ಯಾಕೆ ಮಾಡ್ಕೊಳ್ಳೋದು ಅಂತ ಕೂಡ ಮಾಡ್ಕೊಳ್ಳೋದಿಲ್ಲ ನಾನು. ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆನ ತೆಗಿತಾ ಇದ್ದೀನಿ. ತುಂಬ ಸಿಪ್ಪೆನೂ ತೆಗಿಯಲ್ಲ ನಾನು. ತುಂಬ ಜನ ನನಗೆ ಹೇಳಿದ್ರಿ, ಕೃಪಾ ಅಷ್ಟು ಸಿಪ್ಪೆ ತೆಗಿಬೇಡಿ ಅಂತ ಹೇಳಿದರೆ, ಆವಾಗಿಂದ ನಾನು ಹೆಚ್ಚಿಗೆ ಸಿಪ್ಪೆನ ತೆಗಿಯೋದಿಲ್ಲ. ನಾನೇನು ಅಂದ್ಕೊಂಡೆ, ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡು ಫುಲ್ ತೆಗಿತಾ ಇದ್ದೆ. ಅವ್ರು ಹೇಳಿದ್ಮೇಲೆ ನಾನು ಒಂದಿನ ಹಾಗೆ ಮಾಡಿದಾಗ ನಂಗೆ ಗೊತ್ತಾಯಿತು ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ಮೇಲ್ಗಡೆ ಅದೊಂಥರ ಏಣಿರುತ್ತೆ ಗೊತ್ತಾ, ಅದನ್ನು ಮಾತ್ರ ಈ ಥರ ಪೀಲರಲ್ಲಿ ತೆಗಿತಾ ಇದ್ದೀನಿ. ಹಾಗೆ ನಿಮಗೆಲ್ಲ ನಾನೊಂದು ಥ್ಯಾಂಕ್ ಯು ಹೇಳಬೇಕು. ಹಾಗೆ ನಾನು ನಿಮಗೆಲ್ಲ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಯಾಕಂದರೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನನಗೆ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಮಾಡಿದ್ರು, ಹಾಗೆ ಹೈಪ್ ಕೂಡ ಮಾಡಿ ಅಂತ ಹೇಳಿದ್ದೆ. ನಾನು ಒಂದು ಮಾತಿಗೆ ನೀವೆಲ್ಲ ನನ್ನನ್ನು ನನಗೆ ಎಷ್ಟು ಹೈಪ್ ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಒಂದೊಂದು ವೀಡಿಯೋದಲ್ಲಿ ನನಗೆ ಒಂದು ಹೈಪು ಬರ್ತಿರಲಿಲ್ಲ. ನಾನೇನಾದರೂ ನಮ್ಮ ಮನೆಯವ್ರ ವೀಡಿಯೋ ನೋಡಿದಾಗ ಅವ್ರದ್ದು ಒಂದು ಹೈಪ್ ಕೊಡ್ತಾಯಿದ್ದೆ, ಮತ್ತು ಅದು ಒಂದು ವಾರಕ್ಕೆ 3 ಹೈಪ್ ಕೊಡೋಕ್ಕೆ ಬರುತ್ತೆ. ಅವ್ರದ್ರಲ್ಲಿ ಕೊಡ್ಕೊತಾ ಇದ್ದೆ, ಚಿನ್ನಿ ಕೊಡ್ತಾಯಿದ್ಲು. ಅಷ್ಟು 2 ಹೈಪ್ ಬಿಟ್ಟರೆ ಇನ್ಯಾವುದು ನಂಗೆ ಅಷ್ಟೊಂದು ಬರ್ತಿರಲಿಲ್ಲ. ಕೆಲವೊಂದು ವೀಡಿಯೋಗಳಿಗೆ ಕೆಲವೊಬ್ಬರು ಕೊಡ್ತಾಯಿದ್ರು, ಆದರೆ ನಾನು ವೀಡಿಯೋದಲ್ಲಿ ಹೇಳಿದ ಮೇಲೆ ಪ್ರತಿಯೊಬ್ಬರು ನಂಗೆ ಕಮೆಂಟಲ್ಲಿ ಕೂಡ ಹಾಕಿದ್ದೀರಾ, ಕೃಪಾ ಹೈಪ್ ಕೊಟ್ಟಿದ್ದೀವಿ ಅಂತ. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋ ಒಂದು ಮಾತಿಗೆ ನಾನು ಯಾವತ್ತೂ ವೀಡಿಯೋದಲ್ಲಿ ಹೇಳಲ್ಲ, ನೀವು ನೋಡಿರ್ಬೋದು. ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆ ಥರ ನಾನು ಯಾವತ್ತೂ ಕೇಳ್ಕೊಳ್ಳೋದಿಲ್ಲ. ಯಾಕೋ ಗೊತ್ತಿಲ್ಲ, ವ್ಯೂಸ್ ತುಂಬ ಕಮ್ಮಿ ಆಗ್ತಾ ಇರೋದಕ್ಕೆ ನನಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ಆ ಥರ ಆ ಹೈಪ್ ಕೊಡೋದ್ರಿಂದ ನನ್ನ ವೀಡಿಯೋ ರ್ಯಾಂಕ್ ಆಗುತ್ತೆ ಅಂತ ನಾನು ವೀಡಿಯೋಗಳನ್ನ ನೋಡಿದಾಗ ನಂಗೆ ಗೊತ್ತಾಗಿದ್ದು. ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡು ನಾನು ನಿಮ್ಮನ್ನ ಕೇಳಿದೆ. ನೀವೆಲ್ಲರೂ ನಾನು ಹೇಳಿರೋ ಒಂದು ಮಾತನ್ನು
ಅಷ್ಟು ಸೀರಿಯಸ್ ಆಗಿ ತೊಗೊಂಡು ನನಗೆಲ್ಲರೂ ಹೈಪ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಬೆಳೆಸ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ನೀವೆಲ್ಲ ಕೊಟ್ಟಿರೋ ಹೈಪ್ಗೆ ನನ್ನ ಕೃತಜ್ಞತೆಗಳು. ನಾನು ಗ್ರ್ಯಾಟಿಟ್ಯೂಡಾಗಿ ಯಾವಾಗಲೂ ಇರ್ತೀನಿ ನಿಮಗೆ. ನೀವು ಆ ಥರ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ನಾನು ಹೇಳಿರೋ ಒಂದು ಮಾತಿಗೆ ನೀವೆಲ್ಲ ಅಷ್ಟೊಂದು ಬೆಲೆ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಹೇಳಿದೋ ವಿಡಿಯೋದಿಂದ ಶುರುವಾಗಿದೆ, ಎಲ್ಲದಕ್ಕೂ ನನಗೆ ಹೈಪ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಬೆಳೆಸಿ ಹಾಗೆ ಉಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ಹೀರೆಕಾಯಿನ ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಈರುಳ್ಳಿ ಮತ್ತು ಕರಿಬೇವು ಸಾಸಿವೆನ ಹಾಕಿ ಅದನ್ನು ಚೆನ್ನಾಗಿ ಬಾಡ್ಕೊತೀನಿ. ಹಾಗೆಯೇ ಹೀರೆಕಾಯಿ ಬೇಯ್ತಾ ಇರಲಿ. ಅದೇನು ಬೇಗ ಬೆಂದುಬಿಡುತ್ತೆ, ಉಪ್ಪೆಲ್ಲ ಹಾಕಿದ್ರೆ ಬೇಗ ಬೇಯುತ್ತೆ. ಆದರೆ ನಾನು ಒಗ್ಗರಣೆಲೆ ಚೆನ್ನಾಗಿ ಬೇಯಲಿ ಅಂತ ಆ ಥರ ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡೆ ಇನ್ನೊಂದು ಬಾಣಲಿಗೂ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹೀರೆಕಾಯಿ ಸಿಪ್ಪೆ ತುರಿದು ಚೆನ್ನಾಗಿ ಪೀಲ್ ಮಾಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ. ಅದಕ್ಕೆ ನಾನೊಂದು ಸ್ವಲ್ಪ ಹಸಿಮೆಣಸು ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಎಲ್ಲದನ್ನು ಹುರಿಯೋದಕ್ಕೇ ಹಾಕಬೇಕು. ನಾನು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳಿ ಸೂಜಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಪಲ್ಯಕ್ಕೂ ಅಷ್ಟೇ, ನಮ್ಮ ಗಿಡದಲ್ಲಿತ್ತು, ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸೂಜಿ ಮೆಣಸನ್ನು ಹಾಕಿದ್ದೀನಿ. ಆನಂತರ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹುರಿದುಬಿಟ್ಟು, ಅಂದರೆ ಈರುಳ್ಳಿ, ಪುಟಾಣಿ, ಆಮೇಲೆ ಸ್ವಲ್ಪ ಕುರೆಶೆಣ್ಣೆ ಎಳ್ಳು, ಆಮೇಲೆ ಬಿಳಿ ಎಳ್ಳು ಅದೆಲ್ಲ ಹುರಿದುಬಿಟ್ಟು ಹಾಕಿದರೂ ಕೂಡ ಬರುತ್ತೆ ಪಲ್ಯಕ್ಕೆ. ನಾನು ಪಲ್ಯದ ಪುಡಿ ಇರೋದ್ರಿಂದ ಇವತ್ತು ಅದನ್ನೇ ಹಾಕೋಣ ಅಂತೇಳಿ ಹುರಿಯೋಕ್ಕೇನು ಹೋಗಲಿಲ್ಲ. ಹೀರೆಕಾಯಿ ಸಿಪ್ಪೆ ಒಂದು 3/4 ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಒಂದು 2 ಚಮಚದಷ್ಟು ಕಡಲೆಬೇಳೆ, 1.5 ಚಮಚದಷ್ಟು ಶೇಂಗಾ ಹಾಕಿದ್ದೀನಿ, 1 ಚಮಚದಷ್ಟು ಉದ್ದಿನಬೇಳೆ ಹಾಕಿ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ. ಮುಂಚೆನೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಕಾಳುಗಳೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತಲ್ವ, ಆವಾಗ ಅದೆಲ್ಲ ಸೀದೋಗ್ಬಿಡುತ್ತೆ. ಹೀರೆಕಾಯಿ ಸಿಪ್ಪೆ ಚೆನ್ನಾಗಿ ಬೇಯೋದಿಲ್ಲ. ಹೀರೆಕಾಯಿ ಸಿಪ್ಪೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಚಟ್ನಿ ಚೆನ್ನಾಗಿ ಆಗಲ್ಲ, ಒಂಥರ ಹಸ್ಗು ಅಂತ ಹೇಳ್ತೀನಿ, ಹಸಿ ಹಸಿ ವಾಸನೆ ಬರುತ್ತೆ. ಅದೆಲ್ಲ ಬೆಂದಾದ ನಂತರ ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ನಾನು ಒಂದು 2 ನಿಮಿಷ ಹುರಿತಾ ಇದ್ದೀನಿ. ಅದು ಆದ ನಂತರ ಅದಕ್ಕೆ ಉಪ್ಪು, ಹುಳಿ ಮತ್ತು ಬೆಲ್ಲ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ನೀರು ಕಮ್ಮಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವೇನಾದರೂ ನೀರು ಜಾಸ್ತಿ ಹಾಕಿದ್ದೀವಿ ಅಂದರೆ ಚೂರು ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂಚೂರು ನೀರಿನ ಅಂಶ ಹೋಗೋ ತನಕ ಬೇಯಿಸ್ಕೊಂಡ್ರೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ 15 ದಿನ ತನಕ ಚಟ್ನಿ ಇರುತ್ತೆ. ನಾನು ನೋಡ್ತೀನಿ ಚಟ್ನಿ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚಟ್ನಿ ಇದೆ ಅಂದರೆ ಸ್ವಲ್ಪ ಬೇಯಿಸ್ಕೊತೀನಿ, ಸ್ವಲ್ಪ ಕಮ್ಮಿ ಇತ್ತು ಅಂದರೆ 1 ದಿನ 2 ದಿನಕ್ಕೆಲ್ಲ ಏನು ಹಾಳಾಗಲ್ಲ. ಹಾಗಾಗಿ ಅದನ್ನು ಹಾಗೆ ಇಟ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಹೀರೆಕಾಯಿ ಕೂಡ ನೋಡಿ ಒಂಚೂರು ಬೇಯಬೇಕು. ನಾನು ನೀರು ಹಾಕಿ ಬೇಯಿಸೋದಿಲ್ಲ, ಒಗ್ಗರಣೆಯಲ್ಲೇ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನೀರು ಹಾಕಿದ್ರೆ ಆ ಟೇಸ್ಟು ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ನೀರು ಹಾಕಿ ಬೇಯಿಸಿಲ್ಲ. ಯಾಕಂದರೆ ಹೀರೆಕಾಯಲ್ಲೇ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ಆನಂತರ ನಾನು ರುಬ್ಬಿರೋ ಕಾಯಿ ಮತ್ತು ಹಸಿಮೆಣಸಿನ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು, ಹುಳಿ ಹಾಗೆಯೇ ಸ್ವಲ್ಪ ಪಲ್ಯದ ಪುಡಿ ಇದೆ ಅದನ್ನು ಕೂಡ ಹಾಕ್ತೀನಿ, 1-2 ಚಮಚ. ಆಮೇಲೆ ಮನೇಲೇ ಮಾಡಿರೋ 1-2ರಿಂದ 3 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ತೀನಿ. ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ, ನಾನು ಹೇಳೋದನ್ನ ಮರೆತು ಬಿಟ್ಟೆ. ಚೆನ್ನಾಗಾಗುತ್ತೆ ಹೀರೆಕಾಯಿ ಪಲ್ಯ, ಮಾಡಿ ನೋಡಿ. ನನಗೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಯಾಕಂದರೆ ಗುರೆಳ್ಳು ಪುಡಿ ಎಲ್ಲ ಹಾಕ್ತೀವಲ್ವ, ಆವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ನೀರನ್ನು ಹಾಕಿದ್ದೀನಿ.
ಚಟ್ನಿಗೆ ನಾನು ಸ್ವಲ್ಪ ನೀರು ಹಾಕಿನೇ ರುಬ್ಬಿದೆ, ಸ್ವಲ್ಪ ತೆಳು ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನಾನು ಒಂಚೂರು ಬಿಸಿ ಮಾಡಿದೆ ಅಷ್ಟೇ. ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಕಡಲೆಬೇಳೆ ಶೇಂಗಾ ಎಲ್ಲ ಇರುತ್ತಲ್ವ, ಬೇಗ ಗಟ್ಟಿ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ನೀವು ಬೇಕಿದ್ದರೆ ಇದರಲ್ಲಿ ಬೀನ್ಸ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಇದೇ ಥರ ಮಾಡಿ ಚೆನ್ನಾಗಾಗುತ್ತಂತೆ ದೋಸೆಗೆಲ್ಲ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾನು ಮಾಡಬೇಕು ಅಂತಿದ್ದೀನಿ. ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಗೊತ್ತಾ, ನಮ್ಮನೆಯವರು ತಿನ್ನಲ್ಲ, ಅದಕ್ಕೆ ನಾನು ಒಬ್ಳಿಗೆ ಏನು ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಹಾಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಮತ್ತು ನಾನು ಹೊರಗಡೆ ಕಸ ಹೊಡೆದು ಒಳಗೆ ಬಂದೆ. ನಾನು ಹುಟ್ಟಿದೆಲ್ಲ ಕೆಲಸ ಮಾಡಿಟ್ಟು ಹೋಗಿದ್ದೆ. ನಾನು ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋಣ ಅಂತ. ರೊಟ್ಟಿನ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಸಂಜೆಗೂ ಆಗುತ್ತೆ ಅಂತ ಹೇಳಿ. ಆಮೇಲೆ ನನಗೆ ಚಟ್ನಿ ಇತ್ತಲ್ವ, ಅದಕ್ಕೆ ಮಧ್ಯಾಹ್ನನೂ ನಾನು ರೊಟ್ಟಿನೇ ತಿನ್ನೋಣ ಅಂತ ಅಂದ್ಕೊಂಡು ಸ್ವಲ್ಪ ರೊಟ್ಟಿನ ಜಾಸ್ತಿ ಮಾಡಿಕೊಂಡೆ. ಹೀರೆಕಾಯಿ ಸಿಪ್ಪೆ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೀವೇನಾದರೂ ಈ ಥರ ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಏನಾದರೂ ಬೇರೆ ಥರದ್ದು ಹಾಕ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಶೇಂಗಾ ಹಾಕ್ತಿರಲಿಲ್ಲ, ಬರೀ ಕಡಲೆಬೇಳೆ ಉದ್ದಿನಬೇಳೆ ಮಾತ್ರ ಹಾಕ್ತಾಯಿದ್ದೆ. ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದಾಗ ನನಗೆ ಗೊತ್ತಾಗಿದ್ದು ಶೇಂಗಾ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ. ಸ್ವಲ್ಪ ಜಾಸ್ತಿ ಶೇಂಗಾ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಶೇಂಗಾ ತಿಂತೀನಲ್ವ, ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಅಂದರೆ ಡಾಕ್ಟ್ರು ತಿನ್ನಬಾರ್ದು ಅಂದಿದ್ದಕ್ಕೆ. ಹಾಗೆ ನಮ್ಮಿಬ್ಬರದ್ದು ತಿಂಡಿ ಕೂಡ ಆಯಿತು. ನಂತರ ಬೇರೆ ಏನೂ ಕೆಲಸ ಇರಲಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಇವತ್ತು ಹೇಳ್ತಾ ಇದ್ದೆ, ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣವಾ ಅಂತ ಕೇಳ್ತಾ ಇದ್ದೆ. ಯಾಕೋ ಅಡುಗೆ ಮಾಡೋಕ್ಕೆ ಬೇಡ ಅನ್ನೋ ಥರ ಆಗಿದೆ. ಮತ್ತೇನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸಿದೆ ಅಂತ ಹೇಳ್ತಾ ಇದ್ದೆ. ಇವತ್ತು ಬೇಡ, ಇನ್ನೊಂದು ದಿನ ಯಾವತ್ತಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಒಂದೊಂದು ಸಲ ಹಾಗೆ ಅಲ್ವಾ, ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಎಲ್ಲಾದರೂ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅನಿಸುತ್ತೆ. ಆದರೆ ನಮ್ಮ ರಿಪ್ಪನ್ಪೇಟೆಯಲ್ಲಿ ಆ ಥರ ಯಾವುದೋ ಆಪ್ಷನ್ ನಮಗೆ ಇಲ್ಲ, ಯಾವುದೋ ಹೋಟೆಲ್ಗಳು ಆ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ನಾವು ಹೋದರೆ ಶಿವಮೊಗ್ಗ ಹೋಗಬೇಕು, ಇಲ್ಲ ಸಾಗರ ಹೋಗಬೇಕು. ನಾವು ಎಲ್ಲಿಗೂ ಹೋಗಲಿಲ್ಲ. ಆಮೇಲೆ ಮನೇಲೇ ಊಟ ಮಾಡಿದ್ವಿ. ರೊಟ್ಟಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತಲ್ವ, ಅದಕ್ಕೆ ಈಗಲೂ ನಾನು ರೊಟ್ಟಿ ಮಾಡ್ತಾನೆ ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮನೆಯವ್ರು ತಿಂಡಿ ತಿನ್ನೋ ಪರವಾಗಿಲ್ಲ, ಆಮೇಲೆ ರೊಟ್ಟಿ ಮಾಡ್ಬೋದು ಅಂದರು. ಹಾಗಾಗಿ ನಾನು ತಿಂಡಿ ತಿಂತಾನೋ ರೊಟ್ಟಿ ಮಾಡಿದೆ, ಹಾಗೆ ಪಾತ್ರೆ ತೊಳಿತಾ ಕೂಡ ರೊಟ್ಟಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದಷ್ಟು ಪಾತ್ರೆಗಳು ತೊಳ್ಕೊಬೇಕು. ಹಾಗೆಯೇ ನಾನು ಈ ಗಿಡ ತಂದಿದ್ದೆ ಅಲ್ಲ, ಎಲ್ಲಿಂದ ತಂದಿದ್ದು, ಶ್ರೇಯುನ ಹಾಸ್ಟೆಲಿಗೆ ಅಂದರೆ ಮೊನ್ನೆ ಈ ಸಲ 9th ಬಿಡಕ್ಕೆ ಹೋದಾಗ ತಂದಿದ್ದು ಗಿಡ. ಇದು ಯಾಕೋ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಅದಕ್ಕೆ ಇದನ್ನು ಒಳಗಡೆ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕಿ ಎಲೆಗಳನ್ನೆಲ್ಲ ತೊಳೆದು ಇಟ್ಟಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಹೊಸ ಹೊಸ ಎಲೆ ಬರೋದಂತೂ ಹೌದು, ಆದರೆ ಸೈಡಿಗೆಲ್ಲ ಒಂಥರ ಸುಟ್ಟಂಗೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಹೊರಗಡೆ ಇಟ್ಟಿದ್ದೆ ನಾನು, ಅದಕ್ಕೋ ಅಥವಾ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಈಗ ಒಳಗಡೆ ಇಟ್ಕೊಂಡಿದ್ದೀನಿ. ಆದರೂ ಅದೇನು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ನಂಗೆ ನಿಜವಾಗ್ಲೂ ಅದೇ ಬೇಜಾರಾಗೋದು. ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ಗಳು ತರ್ತೀನಿ, ಯಾವುದು ನನ್ನ ಹತ್ರ ಸರಿಯಾಗಿ ಬರ್ತಾನೆ ಇಲ್ಲ. ಝೀಝಿ ಪ್ಲ್ಯಾಂಟ್ ಒಂದು ಬಿಟ್ಟರೆ ಇನ್ಯಾವ ಪ್ಲ್ಯಾಂಟು ಚೆನ್ನಾಗಿ ಬರೋಲ್ಲ. ಆಮೇಲೆ ಮನಿ ಪ್ಲ್ಯಾಂಟ್ ಅಷ್ಟೇ, ಆಮೇಲೆ ಸ್ನೇಕ್ ಪ್ಲ್ಯಾಂಟ್, ಅದಷ್ಟೇ ಪ್ಲ್ಯಾಂಟ್ಗಳನ್ನ ತೊಗೊಳ್ಳಿ, ಯಾವುದೂ ಚೆನ್ನಾಗಿ ಬರೋಲ್ಲ. ನಾನು ಹಾಳು ಮಾಡಿದಷ್ಟು ದುಡ್ಡು ಗಿಡಗಳಿಗೆ ಇನ್ಯಾರೂ ಹಾಳು ಮಾಡಿಲ್ಲ ಅಂದ್ಕೊತೀನಿ. ಏನೋ ಗೊತ್ತಿಲ್ಲ, ಹೋದಾಗೆಲ್ಲ ಒಂದೊಂದು ಗಿಡಗಳನ್ನ ತೊಗೊತೀನಿ. ನಮ್ಮನೆಯವರು ಹಾಗೇ. ಈಗ ನನಗೆ ನರ್ಸರಿ ಕಡೆ ಹೋದಾಗ ಗಿಡ ತೊಗೊತೀಯ ಅಂತ ಕೇಳ್ತಾರೆ, ಅವಾಗಿಲ್ಲ ಅನ್ನೋಕ್ಕೂ ಮನಸ್ಸು ಬರೋಲ್ಲ. ಯಾವ್ದಾದ್ರು ನೋಡಿದಾಗ ಒಂದು ಚೆನ್ನಾಗಿರೋ ತಗೊಬಂದುಬಿಡ್ತೀನಿ. ಈಗ ಅದೇ ಇನ್ನು ತಗೋಬಾರ್ದು ಅಂದ್ಕೊತೀನಿ. ಆದರೂ ಮೊನ್ನೆ ಶೈನ್ ನೋಡೋಕೆ ಹೋದಾಗ ಒಂದು ದಾಸವಾಳ ಗಿಡ ತೊಗೊಂಡು ಬಂದೆ. ಆ ಗಿಡಗಳೆಲ್ಲ ಚೆನ್ನಾಗಿ ಆಗ್ತವೆ, ಆದರೆ ಇಂಡೋರ್ ಪ್ಲ್ಯಾಂಟ್ಗಳೇ ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ನಾನು ಝೀಝಿ ಪ್ಲ್ಯಾಂಟ್ಗಳನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ 2 ಇದೆ, 2 ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ದು ಒಂದು ತೊಗೊಳ್ಳೋಣ ಅಂತ ಇದ್ದೀನಿ. ಬ್ಲ್ಯಾಕ್ ಕಲರ್ದು ಸ್ವಲ್ಪ ರೇಟ್ ಜಾಸ್ತಿ, ವೈಟ್ ಕಲರ್ಗೆ ಒಂದು 100 ರೂಪಾಯಿ ಏನೋ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ವೈಟ್ ಕಲರ್ನೇ ಜಾಸ್ತಿ ತೊಗೊತೀನಿ. ಈ ಸಲ ಬೇರೆ ಎಲ್ಲ ಗಿಡಗಳನ್ನ ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಝೀಝಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಸ್ವಲ್ಪ ತೊವೆ ಥರ ಮಾಡಿದೆ. ನಮ್ಮನೆಯವ್ರಿಗೆ ಇದು ಇಷ್ಟ ಆಗುತ್ತೆ. ನಾನು ಹೆಂಗಿದ್ರು ರೊಟ್ಟಿನೇ ತಿಂತೀನಿ, ಅದಕ್ಕೆ ಅವ್ರಿಗೆ ಸ್ವಲ್ಪ ಸಾರನ್ನ ಮಾಡಿದೆ. ಮತ್ತು ರಾತ್ರಿಗೂ ಬೇಡ ಅಲ್ವಾ, ಅದಕ್ಕೇ ಸ್ವಲ್ಪ ಮಾತ್ರ ಮಾಡಿದ್ದೀನಿ. ಹಾಗೆ ಅನ್ನಕ್ಕೂ ಕೂಡ ಈಗ ಇಡ್ತಾಯಿದ್ದೀನಿ. ನಂದು ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ಅನ್ನಕ್ಕೂ ಇಡ್ತಾಯಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.